ಎಷ್ಟು ಯೋಜನೆಗಳು ಘೋಷಣೆ ಆಗ್ತವೆ, ಆದರೆ ಅದಕ್ಕೆ ದುಡ್ಡನ್ನ ಕೊಡಲ್ಲ. ಇನ್ನ ಕೆಲವೊಂದು ಕಡೆ ದುಡ್ಡನ್ನ ಕೊಟ್ರೆ ಅದನ್ನ ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ಳೋದಿಲ್ಲ ಅನ್ನುವಂಥದ್ದಕ್ಕೆ ಇದು ಕೂಡ ಒಂದು ಎಕ್ಸಾಂಪಲ್. ಹಳ್ಳ ಹಿಡಿದಿರುವಂಥದ್ದು ವಿಜಯನಗರ ಜಿಲ್ಲೆಯ ಪ್ರವಾಸೋದ್ಯಮ ಅನ್ನುವಂಥದ್ದಕ್ಕೆ ಅಲ್ಲಿ ಸಪರೇಟ್ ಆದಂಥ ಅನುದಾನವನ್ನ ಕೊಟ್ರೆ ಅದನ್ನು ಬೇಕಾಬಿಟ್ಟಿಯಾಗಿ ಬೇಜವಾಬ್ದಾರಿಯಾಗಿ ಯೂಸ್ ಮಾಡಲಾಗಿದೆ. ಸರಿಯಾದಂಥ ನಿರ್ವಹಣೆ ಅನ್ನುವಂಥದ್ದೇ ಇಲ್ಲ. ಪ್ರವಾಸೋದ್ಯಮ ಇಲಾಖೆಯ ಮೊದಲ ಯೋಜನೆಗೆ ವಿಘ್ನ. ಹೊಸಪೇಟೆ ಬಳಿಯ ಜೋಳದ ರಾಶಿ ಗುಡ್ಡದ ಅಭಿವೃದ್ಧಿ ಮರೀಚಿಕೆ ಆಗಿದೆ. ಹಳ್ಳ ಹಿಡಿದಿರುವಂಥದ್ದು ಪ್ರವಾಸೋದ್ಯಮ ಇಲಾಖೆಯ ಕೆಲವೊಂದು ಕನಸುಗಳು. ಏನೋ ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಏನೇನೋ ಮಾಡ್ತಾ ಇದ್ದಾರೆ ಅಷ್ಟೇ. ಅಲ್ಲಿ ಅಭಿವೃದ್ಧಿಗೆ ಖರ್ಚು ಮಾಡಿದ್ದಂಥ 20 ಕೋಟಿ ನೀರಲ್ಲಿ ಹೋಮ ಮಾಡಿದಂತಾಗಿದೆ. ಪಾಳು ಬಿದ್ದಿದೆ ಜೋಳದ ರಾಶಿ ಗುಡ್ಡದ ಮೇಲಿನ ಧ್ಯಾನ ಮಂದಿರ. ಗುಡ್ಡದ ಮೇಲಿನ ಧ್ಯಾನ ಮಂದಿರದ ಕಿಟಕಿಗಳ ಗಾಜುಗಳು ಪುಡಿ ಆಗೋಗಿದ್ದಾವೆ. ಹಂಗಿದೆ ಮೇಂಟೆನೆನ್ಸ್ ಅಲ್ಲಿ. ಅನೈತಿಕ ಚಟುವಟಿಕೆಗಳ ತಾಣವಾಯ್ತು. ಅದಕ್ಕೆ ಹೇಳಿದ್ದು ಏನೋ ಮಾಡಕ್ ಹೋಗಿ ಏನೇನೋ ಮಾಡಕ್ ಬಿಟ್ಟಿದ್ದಾರೆ ಅಲ್ಲಿ ಅಂತ. ಜೋಳದ ರಾಶಿ ಗುಡ್ಡ ಅದು. ಈ ಜೋಳದ ರಾಶಿ ಗುಡ್ಡದಿಂದ ಹೊಸಪೇಟೆ ಪಟ್ಟಣ, ಹಂಪಿ, ಅಂಜನಾದ್ರಿ, ತುಂಗಭದ್ರಾ ಜಲಾಶಯವನ್ನ ವೀಕ್ಷಣೆ ಮಾಡಲಿಕ್ಕೆ ರೂಪಿಸಲಾಗಿದ್ದಂಥ ಯೋಜನೆ ಹಳ್ಳ ಹಿಡಿತಾ ಇದೆ. ಪದೇ ಬೆಟ್ಟಕ್ಕೆ ಬೆಂಕಿ ಬೀಳ್ತಾ ಇದೆ. ಇಷ್ಟೆಲ್ಲ ಆದರೂ ಕೂಡ ಕಣ್ಮುಚ್ಚಿ ಕುಳಿತಿರುವಂಥದ್ದು ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿಗಳು. ಕೆಲವು ಕಡೆ ಮಾತ್ರ ಅಟ್ಲೀಸ್ಟ್ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡುವಂಥ ಕೆಲಸ ಆಗ್ತದೆ. ಆ ಥರದ್ದು ಒಂದು ಇಲಾಖೆ ಇದೆ, ಅದರಲ್ಲೂ ಕೂಡ ಅಧಿಕಾರಿಗಳಿದ್ದಾರೆ ಅಂತ ತೋರಿಸ್ಕೊಳ್ಳುವಂಥದ್ದಕ್ಕೆ ಕೆಲವೊಂದು ಪ್ಲೇಸಸ್ಗಳಿದ್ದಾವೆ. ಅದನ್ನು ಕೂಡ ಮೈಮರಿತಾ ಇದ್ದಾರೆ. ಆ ಇಲಾಖೆಯ ಅಧಿಕಾರಿಗಳು ಇದ್ದು ಸತ್ತಂತೆ. ಆ ಒಂದು ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಅದೇನಕ್ಕಾದರೂ ಆ ಇಲಾಖೆಯಲ್ಲಿ ಇದ್ದಾರೆ ಏನು, ಬಂದು ದುಡ್ಡು ಹೊಡ್ಕೊಂಡು ಆರಾಮ ಕುಂಭಕರ್ಣ ನಿದ್ದೆ ಹೊಡ್ಕೊಂಡು ಮನೆಗೆ ಎದ್ದೋಗೋದು, ಜನರು ದುಡ್ಡು ತಗೊಂಡು. ನೋಡಿ ಎಂಥ ಪ್ಲೇಸ್ ಅದು. ಆ ಪ್ಲೇಸನ್ನು ಬೇಜವಾಬ್ದಾರಿಯಿಂದ ನಿರ್ವಹಣೆನೇ ಇಲ್ಲದೆ ಹಾಳು ಮಾಡಿಟ್ಟಿದ್ದಾರೆ. ಪಾಳು ಕೊಂಪೆ ಹಂಪೆ ಅಂತ ಹೇಳ್ತೀವಲ್ಲ, ಹಂಗೆ ಮಾಡಿಟ್ಟಿದ್ದಾರೆ ಇದನ್ನು. ಆ ಜೋಳದ ರಾಶಿ ಗುಡ್ಡ ಇದೆಯಲ್ಲ, ಅಲ್ಲಿಂದ ಹೊಸಪೇಟೆ ಪಟ್ಟಣ, ಹಂಪಿ, ಅಂಜನಾದ್ರಿ, ತುಂಗಭದ್ರಾ ಜಲಾಶಯ ಎಲ್ಲ ವೀಕ್ಷಣೆ ಮಾಡ್ಬೋದು ಅಂಥ ಸ್ಪಾಟ್ ಅದು. 20 ಕೋಟಿ ಎಲ್ಲ ಖರ್ಚು ಮಾಡಲಾಗಿದೆ. ಬಟ್ ಹಳ್ಳ ಹಿಡ್ದಿದೆ, ಹಾಳಾಗಿ ಹೋಗಿದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸ್ಥಳೀಯರು ಏನು ಮಾತನಾಡಿದ್ದಾರೆ ನೋಡೋಣ. ಇವತ್ತು 20 ಕೋಟಿ ರೂಪಾಯಿ ಅನುದಾನ ಎಲ್ಲವೂ ಕೂಡ ಮುಗಿದು ಕೊನೆ ಹಂತದಲ್ಲೇ ಇದು ಇವತ್ತು ಕುಡುಕರ ಅಡ್ಡೆ ಆಗಿದೆ. ಅನೈತಿಕ ಚಟುವಟಿಕೆ ನಡೆಯುವಂಥ ಪ್ರವಾಸ ಆಗಿದೆ. ಇದರಲ್ಲಿ ದಯವಿಟ್ಟು ಜಿಲ್ಲಾಡಳಿತ ಮತ್ತು ಇಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರು ನಿಮ್ಮ ರಾಜಕೀಯ ತೆವಲುಗಳು ಏನೇ ಇರಲಿ ಅದು ಬದಿಗಿಡ್ರಿ. ನೀವು ವಿಜಯನಗರ ಜಿಲ್ಲೆ ಅಭಿವೃದ್ಧಿಗೆ ಪಣ ತೊಡರಲಿ ಅಂತಂದು ಕೇಳ್ಕೊಳ್ತೀವಿ. ಇಲ್ಲಿ ಸೆಕ್ಯೂರಿಟಿ ಬೇಕಾಗಿದೆ. ಜಿಲ್ಲಾಡಳಿತ ಇದ್ರ ಬಗ್ಗೆ ಕ್ರಮ ಜರುಗಿಸ್ಬೇಕಂತಂದು ಈ ಮೂಲಕ ಕೇಳ್ಕೊಳ್ತೀವಿ. ಹೊಸಪೇಟೆಯಲ್ಲಿ ಪ್ರಮುಖ ಕೇಂದ್ರ ಭಾಗವಾಗಿರ್ತಕ್ಕಂಥ ಜೋಳದ ಗುಡ್ಡ ಹೊಸಪೇಟೆಗೆ ಒಂದು ಕಿರೀಟಿದೆ ಸರ್. ಹೊಸಪೇಟೆಯಲ್ಲಿ ಒಂದು ಅನುದಾನ ತಂದು ಅದೇನಾದರೂ ಒಂದು ಉನ್ನತೀಕರಿಸಿ ಒಂದು ಪ್ರವಾಸೋದ್ಯಮ ರೀತಿಯಲ್ಲಿ ಏನಾದರೂ ಒಂದಿಷ್ಟು ಜನರಿಗೆ ಒಂದು ಕೊಡುಗೆಯನ್ನು ಕೊಡಬೇಕಂತ ನಿರೀಕ್ಷಿತಾವೆ. ಅಲ್ಲಿ ಚಟುವಟಿಕೆಗಳಂದ್ರೆ ಒಂಥರ ಅಸಂಬದ್ಧವಾದ ಅನೈತಿಕ ಚಟುವಟಿಕೆ ನಡೀತಕ್ಕಂಥ ಒಂದು ಕೇಂದ್ರ ಆಗಿದೆ. ಅಲ್ಲೆಲ್ಲ ಬೇರೆ ರೀತಿಯೆಲ್ಲ ಘಟನೆಗಳು ನಡೀತಾ ಇದಾವ. ಅದು ಮೇಲೆ ಇರೋದ್ರಿಂದ ಒಬ್ಬ ಪೊಲೀಸ್ ಕೂಡ ಹೋಗುವಂತ ಪರಿಸ್ಥಿತಿ ಒಳಗಿಲ್ಲ. ಮಾಡಿ ನನಗನ್ಸಿದ ಮಟ್ಟಿಗೆ ಹೊಸಪೇಟೆ ಜನ ತಿರುಗಿ ಬೀಳೋದಕ್ಕಿಂತ ಮುಂಚೆ ಒಂದು ಇರುವಂತ ಒಂದು ಸರಿಯಾದ ಒಂದು ಬಳಕೆ ಮಾಡಬೇಕಂತೇಳಿ ನಮ್ಮ ಅಭಿಪ್ರಾಯ. ವಿಜಯನಗರದಲ್ಲಿ ಹೊಸಪೇಟೆಯಲ್ಲಿ ಇರ್ತಕ್ಕಂಥ ಒಂದು ಐತಿಹಾಸಿಕ ಪ್ರದೇಶ ಅಂತಂದ್ರೆ ಅದು ಜೋಳದ ರಾಶಿ ಬೆಟ್ಟ. ಇವತ್ತು ಅಲ್ಲಿ ಕಿಡಿಗೇಡಿಗಳು ಅಲ್ಲಿ ಅನೈತಿಕ ಚಟುವಟಿಕೆಗಳು ಮಾಡ್ತಕ್ಕಂಥದ್ದು, ಅಲ್ಲಿ ಇರ್ತಕ್ಕಂಥ ಪೀಠೋಪಕರಣಗಳನ್ನ, ಕಿಟಕಿಗಳನ್ನ ಧ್ವಂಸ ಮಾಡಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ವಿ. ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಜಿಲ್ಲಾಡಳಿತ ಆ ಒಂದು ಪ್ರವಾಸೋದ್ಯಮ ಇಲಾಖೆಯಿಂದ ಅಥವಾ DMF ಫಂಡ್ಲಿಂದ ನಮ್ಗೆ ಅಲ್ಲಿ ವಿವೇಕಾನಂದ ಸ್ಟ್ಯಾಚ್ಯೂ ಮಾಡಬೇಕು, ಅಲ್ಲೊಂದು ಲೈಬ್ರರಿಯನ್ನ ಮಾಡಬೇಕು, ಮತ್ತೆ ಅಲ್ಲಿ ಬಂದು ಹೋಗ್ತಕ್ಕಂಥ ಪ್ರವಾಸಿಗರಿಗೆ ಒಂದು ಮೂಲಭೂತ ಸೌಕರ್ಯಗಳನ್ನ ಕೊಡ್ತಕ್ಕಂಥ ರೀತಿಯಲ್ಲಿ ಸರ್ಕಾರ ಮತ್ತು ಸಂಬಂಧಪಟ್ಟಂತ ಅಧಿಕಾರಿಗಳು ಮುಂದಾಗಬೇಕಂತ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹರ್ನಹಳ್ಳಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಈ ಹಿಂದೆ ಎಲ್ಲ ಇದ್ದಿದ್ದೆಲ್ಲ ಹಾಳು ಮಾಡಿಟ್ರು. ಇದು ಪಾಳು ಹಂಪೆ ಅಂತಾನೆ ಒಂಥರ ಕುಖ್ಯಾತಿಯ ರೀತಿಯಲ್ಲಿ ಹೋಗ್ತಾ ಇರುವಂಥದ್ದು. ಇನ್ನೊಂದು ಕಡೆ ಅದನ್ನು ಅಭಿವೃದ್ಧಿ ಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದು ಪ್ರವಾಸೋದ್ಯಮ ಪ್ಲೇಸಸ್ಗಳಿಗೆ ಇನ್ವೆಸ್ಟ್ ಮಾಡಲಾಗ್ತದೆ, ಹಣವನ್ನು ಕೊಡಲಾಗ್ತದೆ. ಹಣವನ್ನು ಕೊಟ್ಟಾದ ನಂತರನೂ ಕೂಡ ಬೇಜವಾಬ್ದಾರಿಯಿಂದ ನಿರ್ವಹಣೆ ಇಲ್ಲದೆ ಅದನ್ನು ಕೂಡ ಹಾಳು ಮಾಡಿಡ್ತಾ ಇದಾರಲ್ಲ ಅಂತ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳು ಅಂದ್ರೆ ಏನು ಟ್ರಿಪ್ ಹೊಡ್ಕೊಂಡು ಕೂತಿದಾರಾ, ಟೂರ್ ಮಾಡ್ಕೊಂಡು ಕೂತಿದಾರಾ? ಕಾಣಿಸ್ತಾ ಇಲ್ವಾ ಇದು? ಪೃಥ್ವಿರಾಜ್, ವಿಜಯನಗರ ಜಿಲ್ಲೆ ಹೊಸಪೇಟೆ ಅಂದ್ರೆ ಅಲ್ಲಿ ಪ್ರವಾಸೋದ್ಯಮ ತಾಣ ಅದರಲ್ಲೂ ಹಂಪಿ ಇರ್ತಕ್ಕಂಥದ್ದು ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ಸಂಪರ್ಕ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಬಸವರಾಜ ಹೆಸರು ನಿಮಗೆ ತೋರಿಸ್ತಾ ಇದ್ವಿ. ಪಾಳು ಕೊಂಪೆಯ ರೀತಿಯಲ್ಲಿ ವಿಜಯನಗರ ಜಿಲ್ಲೆಯ ಪ್ರವಾಸೋದ್ಯಮನೂ ಕೂಡ ಹಳ್ಳ ಹಿಡಿತಾ ಇದೆ. ತೋರಿಸ್ತಾ ಇದ್ವಿ.
ಆ ಜೋಳದ ರಾಶಿ ಗುಡ್ಡ ಅನ್ನುವಂಥದ್ದು ಇದೆಯಲ್ಲ, ಆ ಒಂದು ಗುಡ್ಡದಿಂದ ಸಾಕಷ್ಟು ಪ್ಲೇಸಸ್ಗಳನ್ನು ನೋಡ್ಬೋದು. ಅದಕ್ಕೋಸ್ಕರನೇ ವಿಶೇಷ ಅನುದಾನವನ್ನು ಕೊಟ್ಟು ಅದನ್ನು ಇಂಪ್ರೂವ್ಮೆಂಟ್ಸ್ ಮಾಡಲಾಗ್ತದೆ, ಅಭಿವೃದ್ಧಿಯನ್ನು ಮಾಡಲಾಗಿದೆ. ಬಟ್ ಅದೆಲ್ಲವೂ ಕೂಡ ಈಗ ಹಳ್ಳ ಹಿಡ್ದಿದೆ, ನಿರ್ವಹಣೆ ಇಲ್ಲದೆ. ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳು ಎಲ್ಲೆಲ್ಲಿ ಪ್ರವಾಸ ಮಾಡ್ಕೊಂಡು ಕೂತಿದ್ದಾರೋ ಏನೋ. ಅನೈತಿಕ ಚಟುವಟಿಕೆಗಳ ತಾಣ ಆಗಿದೆ ಅದು ಆ ಪ್ಲೇಸು. ಮತ್ತು ದುಡ್ಡು ಯಾಕೆ ಖರ್ಚು ಮಾಡಿದ್ರು? ಸುಮ್ಮನೆ ಯಾರ ಹೆಸರಿಗೋಸ್ಕರ ಬೋರ್ಡ್ ಹಾಕೊಳ್ಳೋಕ್ಕೋಸ್ಕರ ಅದನ್ನು ಮಾಡಿದ್ರು? ಯಾರು ದುಡ್ಡು ಲಪ್ಟಾಯಿಸೋಕ್ಕೋಸ್ಕರ ಆ ಪ್ಲೇಸ್ ಅಭಿವೃದ್ಧಿ ಹೆಸರಲ್ಲಿ ದುಡ್ಡು ಮಾಡಿಕೊಂಡ್ರು ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ಈಗ ತೋರಿಸ್ತಾ ಇದ್ವಿ ನೋಡಿ ದೃಶ್ಯಾವಳಿಗಳನ್ನು, ಗಮನಿಸ್ಬೋದು ಅದನ್ನು ಹೇಗೆ ಹಾಳಾಗೋಗಿದೆ ಅಂತ. ಡೋರ್ಗಳೆಲ್ಲ ಮುರಿದೋಗಿದ್ದಾವೆ, ಅಲ್ಲಿದ್ದ ಕಿಟಕಿಯ ಗಾಜುಗಳೆಲ್ಲ ಪುಡಿ ಪುಡಿ ಆಗೋಗಿದೆ. ಸೊ ಬಸವರಾಜ್ ಅವಾಗಲೇ ಮಾತನಾಡ್ತಾ ಇದ್ರಿ, ಕಂಟಿನ್ಯೂ ಮಾಡಿ. ಪೃಥ್ವಿರಾಜ್, ವಿಜಯನಗರ ಜಿಲ್ಲೆ ಹೊಸಪೇಟೆಯ ಏನು ವಿಶ್ವವಿಖ್ಯಾತ ಹಂಪಿ ಇದೆ, ಅದ್ರ ಜೊತೆಗೆ ದರೋಜಿ ಕರಡಿ ಧಾಮ ಇದೆ, ಮತ್ತೊಂದು ಕಡೆ ತುಂಗಭದ್ರಾ ಜಲಾಶಯ ಕೂಡ ಇರತಕ್ಕಂಥದ್ದು. ಈ ಭಾಗದಲ್ಲಿ ಹೆಚ್ಚು ಪ್ರವಾಸೋದ್ಯಮಕ್ಕೆ ಒತ್ತು ಕೊಡಬೇಕು ಅನ್ನೋ ನಿಟ್ಟಲ್ಲಿ ಕೂಡ, ಯಾಕೆಂದ್ರೆ ಪ್ರತಿನಿತ್ಯ ಕೂಡ ಸಾವಿರಾರು ಪ್ರವಾಸಿಗರು ಕೂಡ ಈ ಒಂದು ಸ್ಥಳಗಳಿಗೆ ಕೂಡ ಭೇಟಿ ಕೊಡ್ತಾರೆ. ಆ ನಿಟ್ಟಲ್ಲಿ ಕೂಡ ಹೊಸಪೇಟೆಯ ನಗರದಲ್ಲಿ ಹೊಂದಿಕೊಂಡಂತೆ ಇರತಕ್ಕಂಥ ಐತಿಹಾಸಿಕ ಜೋಳದರಾಶಿ ಗುಡ್ಡವನ್ನು ಕೂಡ ಪ್ರವಾಸೋದ್ಯಮ ಕ್ಷೇತ್ರವಾಗಿ ಮಾರ್ಪಡಬೇಕು ಅನ್ನೋ ನಿಟ್ಟಲ್ಲಿ ಕೂಡ ಈ ಹಿಂದೆ ಪ್ರವಾಸೋದ್ಯಮ ಸಚಿವರಾಗಿರ್ತಕ್ಕಂಥ ಆನಂದ್ ಸಿಂಗ್ ಅವರು ಕೂಡ ಮುಂದಾಗಿದ್ರು. ಈ ಸಂದರ್ಭದಲ್ಲಿ 20 ಕೋಟಿ ಅನುದಾನವನ್ನು ಕೂಡ ಇದಕ್ಕೆ ಮೀಸಲಿಟ್ಟಿರ್ತಕ್ಕಂಥದ್ದು. ಈಗಾಗಲೇ ಅಲ್ಲಿ ಕೆಲವೊಂದು ಕಾಮಗಾರಿಗಳು ಕೂಡ ಆಗಿರ್ತಕ್ಕಂಥದ್ದು. ಅಲ್ಲಿ ಜೋಳದರಾಶಿ ಗುಡ್ಡಕ್ಕೆ ಒಂದು ಸುಸಜ್ಜಿತ ರಸ್ತೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಒಂದು ಮೇಲೆ ಒಂದು ಗಾರ್ಡನ್ ಅನ್ನು ಕೂಡ ಮಾಡಿರ್ತಕ್ಕಂಥದ್ದು. ಒಂದು ಕಟ್ಟಡ ಕಾಮಗಾರಿಗಳು ಕೂಡ ನಡೆದಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಆ ಒಂದು ಜೋಳದರಾಶಿ ಗುಡ್ಡದ ಮೇಲೆ ಏನು ಕೃಷ್ಣದೇವರಾಯರ ಒಂದು ಸ್ಟ್ಯಾಚ್ಯೂವನ್ನು ನಿರ್ಮಾಣ ಮಾಡಬೇಕು ಅನ್ನೋದು ಕೂಡ ಆಗಿನ ಆನಂದ್ ಸಿಂಗ್ ಅವರ ಕನಸು ಕೂಡ ಆಗಿತ್ತು. ಆದ್ರೆ ಕೆಲವೊಂದು ಸಂಘಟನೆಗಳು ಕೂಡ ಅಲ್ಲಿ ವಿವೇಕಾನಂದ ಅವರ ಮಾತನಾಡಿಸಿ ನಮ್ಮ ಜೊತೆ ಸರ್ ಗವಿಯಪ್ಪ ಅವರು ವಿಜಯನಗರ ಕ್ಷೇತ್ರದ ಶಾಸಕರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸರ್, ಜೋಳದ ರಾಶಿ ಗುಡ್ಡದ ಬಗ್ಗೆ ತೋರಿಸ್ತಾ ಇದ್ವಿ ನಾವು. ಪಾಳ್ ಕೊಂಪೆ ರೀತಿಯಲ್ಲಿ ಆಗ್ತಾ ಇದೆ, ಮೇಂಟೆನೆನ್ಸೇ ಇಲ್ಲ, ನಿರ್ವಹಣೆ ಇಲ್ದಲೆ ಹಾಳಾಗಿ ಹೋಗ್ಬಿಟ್ಟಿದೆ. ನಿಮ್ ಗಮನಕ್ಕೆ ಬಂದಿರುತ್ತೆ ಅಂತ ಅನ್ಕೊಳ್ತೀನಿ. ಹೌದೌದು, ಬಂದಿದೆ. ಸ್ವಲ್ಪ ವಿ ಆರ್ ಟೇಕಿಂಗ್ ಆಕ್ಷನ್ ಆನ್ ದಟ್. ಅದು ಸ್ವಲ್ಪ ಟೂರಿಸಂ ಡಿಪಾರ್ಟ್ಮೆಂಟ್ ಗೆ ಹ್ಯಾಂಡ್ ಓವರ್ ಮಾಡ್ತಾ ಇದೀವಿ. ಅದನ್ನ ಯಾರಿಗೂ ಹ್ಯಾಂಡ್ ಓವರ್ ಮಾಡಿರ್ಲಿಲ್ಲ. ಸ್ವಲ್ಪ ವಿ ಆರ್ ಹ್ಯಾಂಡಿಂಗ್ ಓವರ್ ಟು ಟೂರಿಸಂ. ಹೌದು, ಒಳ್ಳೆ ಪ್ಲೇಸು, ನಿಮ್ ಕ್ಷೇತ್ರಕ್ಕೂ ಒಂದ್ ಹೆಸರು ಬರುತ್ತೆ, ಜನನೂ ಕೂಡ ಬರ್ತಾರೆ. ಬಟ್ ಈ ರೀತಿಯಾಗಿ ಹಾಳಾಗಿ ಹೋಗ್ಬಿಟ್ರೆ ಜನ ಬೈಕ್ ಓಡಾಡ್ತಾರಲ್ಲ ಸರ್. ಇಲ್ಲ ಪ್ರವಾಸೋದ್ಯಮ ಇಲಾಖೆಗೆ ಇನ್ನೂ ಹ್ಯಾಂಡ್ ಓವರ್ ಆಗಿಲ್ವಾ ಸರ್? ಇನ್ನ ಹ್ಯಾಂಡ್ ಓವರ್ ಆಗಿಲ್ಲ. ಅದು ಮಾಡಿಸ್ತಾ ಇದ್ದೇನೆ ಸರ್, ಅದು ಮಾಡಿಸ್ತಾ ಇದ್ದೇನೆ. ಈಗ ಯಾರು ಮೇಂಟೆನೆನ್ಸ್ ಮಾಡ್ತಿದ್ದಾರೆ ಸರ್ ಅದನ್ನ? ಇವಾಗ ಸದ್ಯಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಸ್ ಟೇಕಿಂಗ್ ಕೇರ್ ನಾವು. ಓಕೆ, ಇವಾಗೆಲ್ಲ ಸ್ವಲ್ಪ ಚೆಕ್ ಪೋಸ್ಟ್ ಆಗ್ಬಿಟ್ಟು ದೇ ಆರ್ ಆಲ್ ರಿಸ್ಟ್ರಿಕ್ಟಿಂಗ್ ಪೀಪಲ್ ಗೋಯಿಂಗ್ ದೇರ್. ಈ ವಾಕರ್ಸ್ಗೂ ತೊಂದರೆ ಆಗ್ತಾ ಇತ್ತು, ಅದಕ್ಕೆಲ್ಲ ಸ್ವಲ್ಪ ವಿ ಆರ್ ಟೇಕಿಂಗ್ ಕೇರ್ ಆಫ್ ದಟ್ ಸರ್. ಅಲ್ಲ, ಕೇರ್ ಮಾಡಿದ್ರೆ ಒಂಥರ ಡೋಂಟ್ ಕೇರ್ ಅನ್ನುವ ರೀತಿಯಲ್ಲಿ ಇದೆ ಅಲ್ಲಿ ಪರಿಸ್ಥಿತಿ. ಅನೈತಿಕ ಚಟುವಟಿಕೆಗಳ ತಾಣ, ಡೋರ್ಗಳು ಮುರಿದೋಗಿದೆ, ಕಿಟಕಿಗಳೆಲ್ಲ ಪುಡಿ ಪುಡಿ ಆಗೋಗಿದಾವೆ, ಗ್ಲಾಸ್ ಕಿಟಕಿಗಳು. ಇಲ್ಲ, ಅದು ವಿ ಆರ್ ಟೇಕಿಂಗ್ ಕೇರ್ ಆಫ್ ದಟ್. ಇನ್ನೊಂದು 1 month ನಲ್ಲಿ ರೆಡಿ ಮಾಡಿಸ್ತೇನೆ ಸರ್, ಅದೆಲ್ಲ ರೆಡಿ ಮಾಡಿಸ್ತೇನೆ ಸರ್. ಸ್ವಲ್ಪ ಇನಿಷಿಯೇಟ್ ತಗೊಳ್ಳಿ ಸರ್. 20 ಕೋಟಿ ಅನುದಾನ ಮೀಸಲಿಟ್ಟಿದ್ರು, ಏನೋ ಒಂದು ನಿಮ್ ಕ್ಷೇತ್ರಕ್ಕೂ ಒಂದ್ ಸ್ವಲ್ಪ ಹೆಸರು ಬರುತ್ತೆ, ಜನನು ಕೂಡ ಬರ್ತಾರೆ. ಇಲ್ಲ, ಅದು 20 ಕೋಟಿದು ದಟ್ ಇಸ್ ಆಲ್ ಟ್ರಾವೆಲರ್ ನೋಟ್ಸ್. ಅದು ಪ್ರವಾಸಿಗಳಿಗೆ ಕಂಪ್ಲೀಟ್ ಆಗಿ ಹಂಪಿಗೆ ಹೋಗ್ಲಿಕ್ಕೆ 21 ಟ್ರಾವೆಲರ್ ನೋಟ್ಸ್ ಎಲ್ಲ ಈ ಮಂತ್ ಎಂಡಿಂಗ್ ಒಳಗಡೆ ಎಲ್ಲ ರೆಡಿ ಆಗುತ್ತೆ ಸರ್. ಅದೆಲ್ಲ ಆಗುತ್ತೆ ಸರ್. 1 ಕೋಟಿ ಒಂದೊಂದು ಟ್ರಾವೆಲರ್ ನೋಡ್ಗೆ ಮಾಡಿದಾರ. ಯಾಕಂದ್ರೆ ಬಂದಿರೋ ಪ್ರವಾಸಿಗಳಿಗೆ ಕಾಫಿ ಆಗ್ಲಿ, ಟೀ ಆಗ್ಲಿ, ಟಿಫಿನ್ಸ್, ವಾಶ್ರೂಮ್ಸ್, ಫೀಡಿಂಗ್ ರೂಮು ಇವೆಲ್ಲ ಅರೇಂಜ್ಮೆಂಟ್ ಆಗಿದೆ. ಸೊ ದೇ ಆರ್ ಟೇಕಿಂಗ್ ಕೇರ್ ಆಫ್ ದಟ್. ನಾನು ಮೊನ್ನೆನೆ ಒಂದು 1 week ಬ್ಯಾಕ್ ಐ ಹ್ಯಾವ್ ಟೇಕನ್ ಅವ್ರ ಜೊತೆಗೆಲ್ಲ ಕೂತ್ಕೊಂಡು ಮಾತಾಡಿದೆ, ಈವನ್ ವಿತ್ ದ ಕಾಂಟ್ರಾಕ್ಟರ್. ಈ ಮಂತ್ ಎಂಡಿಂಗ್ ಒಳಗೆ ಎಲ್ಲ ಮುಗಿಸ್ತೀನಿ ಅಂತ ಹೇಳಿದಾರ. ಅಂಡ್ ಮೀನ್ ವೈಲ್ ಇದೊಂದು ಘಟನೆ ಆಯ್ತು. ಇದೊಂದು ಐ ವಿಲ್ ಟೇಕ್ ಕೇರ್ ಆಫ್ ದಿಸ್ ಒನ್ ಆಲ್ಸೋ ಸರ್. ಯಾಕಂದ್ರೆ ಇಲ್ಲಾಂದ್ರೆ ಅಲ್ಲಿ ಕೇರ್ ಮಾಡದೆ ಹೋದ್ರೆ ಇಷ್ಟು ದಿನ ಮಾಡಿದ್ದು, ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಮಾಡಿದ್ದು ಕೂಡ ನೀರಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ. ಇಲ್ಲ ಸರ್, ಐ ವಿಲ್ ಟೇಕ್ ಕೇರ್ ಆಫ್ ದಟ್ ಸರ್. ಐ ವಿಲ್ ಟೇಕ್ ಕೇರ್ ಆಫ್ ದಟ್. ಆಮೇಲೆ ಹ್ಯಾಂಡ್ ಓವರ್ ಎಲ್ಲ ಮಾಡಿ ಅವರೇ ಅಟ್ಲೀಸ್ಟ್ ಅದನ್ನ ಬಗ್ಗೆ ಎಲ್ಲ ಗಮನ ಹರಿಸೋ ತರನೂ ಕೂಡ ಮಾಡ್ತೀರಾ ಅನ್ನುವಂತ ಭರವಸೆ ಇದೆ. ಮಾಡಿಸ್ತೇನೆ ಸರ್, ಮಾಡಿಸ್ಕೊಡ್ತೇನೆ ಸರ್, ಎಲ್ಲ ಮಾಡಿಸ್ಕೊಡ್ತೇನೆ ಸರ್. ವಿಲ್ ಟೇಕ್ ಕೇರ್ ಆಫ್ ಇಟ್ ಸರ್. ಓಕೆ, ಥ್ಯಾಂಕ್ ಯು ಗವಿಯಪ್ಪ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಇನ್ನು 1 ತಿಂಗಳಲ್ಲಿ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ. ಕಾದ್ ನೋಡೋಣ ಯಾವ ರೀತಿಯ ಬಗೆಹರಿಸುವಂತ ಕೆಲಸವನ್ನ ಮಾಡ್ತಾರೆ ಗವಿಯಪ್ಪ ಅವರು ಅನ್ನುವಂಥದ್ದು.